ಎಚ್ಚರಾಗುವ ಹೊತ್ತಿಗೆ ಅವನ ತಲೆದಿಂಬಿನ ಪಕ್ಕದಲ್ಲಿ ಹೀಗೆ ಬರೆದಂತಹ ಪುಟ್ಟದೊಂದು ಚೀಟಿಯಿತ್ತು. ಚಾಪೆಯ ಇನ್ನೊಂದು ಮಗ್ಗುಲಲ್ಲಿ ಅವಳಿರಲಿಲ್ಲ. ಹೊರಗೆ ತೋಟದ ನಡುವೆ ಜಾಜಿ ಹೂವು ಕುಯ್ಯುತ್ತಿದ್ದ ಪ್ರಾರ್ಥನಾ ಸಣ್ಣಗೆ ಹಾಡಿಕೊಳ್ಳುತ್ತಿರುವುದು ಕೇಳಿಸಿತು. ತಟ್ಟನೆ ಎದ್ದು ಕಿಟಕಿಯೊಳಗಿನಿಂದ ಅವಳನ್ನು ನೋಡಬೇಕೆಂದುಕೊಂಡನಾದರೂ ಕಿಟಕಿಯ ಸನಿಹಕ್ಕೆ ಎದ್ದು ಹೋಗುವುದರೊಳಗಾಗಿ ಆ ಪುಟ್ಟ ಪತ್ರವನ್ನು ಹಿಮವಂತ 5ನೆಯ ಸಲ ಓದಿಕೊಂಡಿದ್ದ. ಎಷ್ಟು ಚೆನ್ನಾಗಿ ಕಾಣುತ್ತಿದ್ದಳು ಪ್ರಾರ್ಥನಾ! ಬೆಳಗಿನ ಜಾವಕ್ಕೆ ಎದ್ದು ಹಿಮವಂತನಿಗೆ ಎಚ್ಚರವಾಗುವ ಮೊದಲೇ ಮೂಲೆಯ ಪುಟ್ಟ ಬಚ್ಚಲಿನಲ್ಲಿ ಸ್ನಾನ ಮುಗಿಸಿಕೊಂಡಿದ್ದಳು. ತನ್ನ ನೀಳವಾದ ತಲೆಗೂದಲು ಸುಲಭಕ್ಕೆ ಆರುವುದಿಲ್ಲವೆಂದು ಅವಳಿಗೆ ಗೊತ್ತು. ಮೊದಲೇ ಮಡತೆ ಬಿದ್ದ ಸರ್ಪಗಳಂತಹ ಗುಂಗುರು ಕೂದಲು. ಸಿಕ್ಕು ಬಿದ್ದು ಬಿಟ್ಟರೆ ದೊಡ್ಡ ಫಜೀತಿ. ತಲೆಗೆ ಸ್ನಾನ ಮಾಡಿದವಳು ತೆಳ್ಳಗಿನ ಟವೆಲೊಂದನ್ನು ತಲೆಗೂ ಮುಡಿ ಹಾಕಿದ ಕೂದಲಿಗೂ ಹೊದಿಸಿ ಬಿದ್ರಗೆ ಕಟ್ಟಿಕೊಂಡಿದ್ದಳು. ಅದೇ ಕಡುಗಪ್ಪು ನೈಟಿ ಜಾಜಿ ಕುಯ್ಯುತ್ತಿರುವ ಬೆರಳು ಬಂಗಾರದಲ್ಲಿ ಮಾಡಿದೆ ಎನ್ನಿಸುತ್ತಿತ್ತು. ಅವಳು ನಿಂತಿರುವುದು ಶಾಂತಪ್ಪನವರ ಮನೆಯ ಕೈದೋಟವಾಗಿರದೆ ಹೋಗಿದ್ದರೆ ತೋಟದಲ್ಲಿ ನಿಂತವರು ಬೀದಿಯಲ್ಲಿ ಓಡಾಡುವವರಿಗೆ ನಿಚ್ಚಳವಾಗಿ ಕಾಣಿಸುತ್ತಾರೆ ಎಂಬುದೊಂದು ಎಚ್ಚರಿಕೆ ತನ್ನನ್ನು ತಡೆಯದೆ ಹೋಗಿದ್ದಿದ್ದರೆ ಅನಾಮತ್ತಾಗಿ ಕೋಣೆಯಿಂದ ಹೊರಬಿದ್ದು ಅವಳನ್ನು ಜಾಜಿಯ ಸಮೇತ ತಬ್ಬಿಕೊಂಡು ಪ್ರಾರ್ಥನಾ ಐ ಲವ್ ಯು ಅಂತ ನೆಲಮುಗಿಲುಗಳೆಲ್ಲ ಒಂದಾಗಿ ಬಿಡುವಂಥ ಉನ್ಮಾದಿತ ದನಿಯಲ್ಲಿ ಕೂಗಿಬಿಡಬಹುದಿತ್ತು ಅಂದುಕೊಂಡ ಹಿಮವಂತ್. ಕಿಟಕಿಯಲ್ಲಿ ನಿಂತವನಿಗೆ ಪ್ರಾರ್ಥನಾ ಹಾಡುತ್ತಿದ್ದುದು ಸ್ಪಷ್ಟವಾಗಿಯೇ ಕೇಳಿಸುತ್ತಿತ್ತು. ಪಾಗಲ್ ಮನವಾ ಸೋಚ್ ಮೇ ಡೂಬಾ ಆರೋವಾ ಆರೋವಾ. ಎಷ್ಟು ಚೆನ್ನಾಗಿ ಹಾಡುತ್ತಾಳೆ ಪ್ರಾರ್ಥನಾ! ಮೊದಲು ಅವಳ MBBS ಮುಗಿಯಲಿ. ಓದಿ ದಣಿಯುವ ಹುಡುಗಿಗೆ ಸಂಗೀತ ಕಲಿಯುವುದೊಂದು ಹೊರೆಯಾಗದಿರಲಿ. ಏನೇ ಬುದ್ಧಿವಂತಳೆಂದುಕೊಂಡರೂ ಡಾಕ್ಟರಿಕೆಯ ಕೋರ್ಸೆಂದರೆ ಸುಮ್ಮನೆ ಅಲ್ಲ. ಓದಿಯೇ ಹೈರಾಣಾಗುತ್ತಾಳೆ. ಅವಳು ಪೂರ್ತಿಯಾಗಿ ಓದು ಮುಗಿಸಿ ಹಿಂತಿರುಗಲಿ. ಶಿವಮೊಗ್ಗದಲ್ಲಿ ಅಲ್ಲದಿದ್ದರೆ ಬೆಂಗಳೂರು, ಮೈಸೂರು ಎಲ್ಲಾದರೂ ಸರಿಯೇ. ಹಾಸನದಲ್ಲೂ ಇದ್ದಾರೆ ಸಂಗೀತ ಕಲಿಸುವವರು. ತಾನೇ ಕರೆದೊಯ್ದು ಅವಳಿಗೆ ಸಂಗೀತ ಕಲಿಸುವ ಏರ್ಪಾಟು ಮಾಡಬೇಕು. ಹಿಮವಂತ್ನ ಹೆಂಡತಿ ಪ್ರಾರ್ಥನಾ ಅದ್ಭುತವಾಗಿ ಹಾಡ್ತಾರಂತೆ ಅಂತ ಶಿವಮೊಗ್ಗದ ಜನ ಮಾತಾಡಿಕೊಳ್ಳಬೇಕು. ಊಹೂಂ, ಅದೆಲ್ಲ ಬೇಡ. ಪ್ರಾರ್ಥನಾ ಈ ಜಗತ್ತಿಗೆ ಡಾಕ್ಟರಾಗಲಿ, ಎಲ್ಲರ ಸೌಖ್ಯಕ್ಕಾಗಿ ದುಡಿಯಲಿ. ಆದರೆ ಅವಳ ಜಾಜಿ ಮತ್ತು ಪ್ರಾರ್ಥನಾಳ ಹಾಡು ತನಗೆ ಮಾತ್ರ ಮೀಸಲಾಗಿರಲಿ. ಕಿಟಕಿಯಲ್ಲಿ ನಿಂತು ಪ್ರಾರ್ಥನಾಳನ್ನು ನೋಡುತ್ತಾ ಅದೆಲ್ಲಿ ಕಳೆದು ಹೋದೆ ತಾನು ಅಂದುಕೊಂಡು ಹಿಂದಕ್ಕೆ ತಿರುಗುವಷ್ಟರಲ್ಲಿ ಬಟ್ಟಲ ತುಂಬ ಜಾಜಿ ಹೂವು ತುಂಬಿಕೊಂಡು ಕೋಣೆಯೊಳಕ್ಕೆ ಬಂದಳು ಪ್ರಾರ್ಥನಾ. ಅವಳ ತುಟಿಯಲ್ಲಿ ಚಿಕ್ಕದೊಂದು ವಿನಾಕಾರಣದ ನಗೆಯಿತ್ತು. ತಾನು ಬರೆದಿಟ್ಟ ಪತ್ರ ದಿಂಬಿನ ಮೇಲಿರಲಿಲ್ಲ. ಹಿಮವಂತ್ ಅದನ್ನು ಓದಿಕೊಂಡಿದ್ದಾನೆ ಎಂಬುದಕ್ಕೆ ಬೇರೆ ಪುರಾವೆ ಬೇಕಿಲ್ಲ. ಅರ್ಧಕ್ಷಣದ ಮಟ್ಟಿಗೆ ಅವನ ಮುಖವನ್ನೇ ನೋಡಿ ಫಕ್ಕನೆ ಕಣ್ಣು ತಪ್ಪಿಸಿದಳು. ಹಿಮವಂತ್ ಮುಖದಲ್ಲಿ ನಿರಾಕರಣದ ಭಾವವಂತೂ ಇಲ್ಲ. ತನ್ನ ಪತ್ರಕ್ಕೆ, ಪ್ರಶ್ನೆಗೆ, ತನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು ಹಿಮವಂತನಿಗೆ ಸಮಯ ಬೇಕೇನೋ? ಪತ್ರ ಕೊಟ್ಟ ಮರುಕ್ಷಣವೇ ಅದಕ್ಕೆ ಉತ್ತರವೇನು ಎಂಬಂತೆ ಎದುರಿಗೆ ನಿಲ್ಲುವುದು ಸರಿಯಲ್ಲ ಅನ್ನಿಸಿತವಳಿಗೆ. ಹಿಮು, ನೀನು ಸ್ನಾನ ಮಾಡಿ ಮುಗಿಸು. ನಾನು ನಂದಕ್ಕನ ಮನೇಲಿ ಕೂತು ಮಲ್ಲಿಗೆ ಹೂವು ಕಟ್ಟಿ ಅವರಿಗರ್ಧ ಕೊಟ್ಟು ಬರ್ತೀನಿ. ಆಮೇಲೆ ಇಬ್ರೂ ತಿಂಡಿ ತಿನ್ನೋಣ. ನಿಂಗೂ ಹೊರಗಡೆಗೆ ಹೋಗೋಕೆ ಹೊತ್ತಾಗುತ್ತೇನೋ ಅಂದಳು ಪ್ರಾರ್ಥನಾ. ಹೂವು ಕಟ್ಟೋಕೆ ನಿಂಗೆ ಪ್ರೈವೆಸಿ ಬೇಕು ಅನಿಸಿದ್ದರೆ ನಂದಕ್ಕನ ಮನೆಗೆ ಹೋಗು. ಆದರೆ ನನ್ನ ಸ್ನಾನಕ್ಕೆ ಪ್ರೈವೆಸಿಯೇನೂ ಬೇಕಾಗಿಲ್ಲ. ನೀನು ಇಲ್ಲೇ ಕೂತು ಹೂವು ಕಟ್ಟಿದರೆ ನಂಗೂ ಸಂತೋಷವಾಗುತ್ತೆ ಅಂದವನೇ ಅವಳ ಪ್ರತಿಕ್ರಿಯೆಗೆ ಕಾಯದೆ ನಿತ್ಯಕರ್ಮಗಳಿಗೆಂದು ಹಿಮವಂತ್ ಕೋಣೆಯಿಂದ ಹೊರಬಿದ್ದ. ಪ್ರಾರ್ಥನಾಳ ತುಟಿಯಂಚಿನ ವಿನಾಕಾರಣದ ನಗೆ ನಿಮಿಷಕ್ಕೂ ದೊಡ್ಡದಾಗಿ ಅರಳುತ್ತಾ ಹೋಯಿತು. ಚಿಕ್ಕದೊಂದು ಟವೆಲು ಸುತ್ತಿಕೊಂಡು ಅದೇ ಪುಟ್ಟ ಕೋಣೆಯ ಬಚ್ಚಲಿನಲ್ಲಿ ಪದ್ಮಾಸನ ಹಾಕಿ ಕುಳಿತು ಮೊದಲ ತಂಬಿಗೆ ತಣ್ಣೀರನ್ನು ತಲೆಗೆ ಸುರಿದುಕೊಂಡ ಹಿಮವಂತ ಸಣ್ಣಗೆ ಒಮ್ಮೆ ನಡುಗಿದ. ಬೆನ್ನ ಇಳಿಜಾರಿನ ಮೇಲೆ ನೀರ ಮುತ್ತು ಪಟಪಟನೆ ಜಾರಿದವು. ಹೂ ಕಟ್ಟುತ್ತಿದ್ದ ಬೆರಳು ಸ್ತಬ್ಧವಾದವು. ವಿನಾಕಾರಣದ ನಗೆ ಕಣ್ಮರೆಯಾಯಿತು. ಪ್ರಾರ್ಥನಾಳ ಕಣ್ಣು ಅವನ ವಿಶಾಲ ಹರವಿನ ಬೆನ್ನ ಮೇಲೆ ನೆಟ್ಟು ಹೋಗಿದ್ದವು. ಎಂಥ ದಿವಿನಾದ ಮೈಕಟ್ಟು! ನೆಲದಿಂದ ಉದ್ಭವವಾದ ಬಲಿಷ್ಠ ಬಂಡೆಯಂತಿದ್ದಾನೆ. ಬಿಗಿಯಿಲ್ಲದ ದೊಗಳೆ ಅಂಗಿ ಧರಿಸುವ ಹಿಮವಂತ ಹೀಗೆ ಬೆತ್ತಲೆಯಾದಾಗ ಇಷ್ಟೊಂದು ಬಲಿಷ್ಠನಾಗಿ ಕಾಣಬಹುದು ಎಂಬ ಅಂದಾಜೇ ಇರಲಿಲ್ಲ. ಚಿಕ್ಕಂದಿನಿಂದಲೂ ಬಿಳಿಸಾಲೆಯ ಕೆರೆಯಲ್ಲಿ ಈಜಿ ಬೆಳೆದವನಂತೆ. ಭುಜಗಳಲ್ಲಿ ಖಂಡರಗಳು ಕಲ್ಲಿನಂತೆ ಬಿಗಿದುಕೊಂಡಿವೆ. ಎದೆಯ ಮೇಲಿನ ಪೊದೆಗೂದಲು ಎಷ್ಟೇ ಮುಚ್ಚಿಟ್ಟರೂ ಅವನ ಪುರುಷ ಬಲ ಆ ಎದೆಯ ಮೇಲೆ ನಿಚ್ಚಳವಾಗಿ ಕಾಣುತ್ತದೆ. ಬಲಭಾಗದಲ್ಲಿ ಎದೆಯ ಇಳಿಜಾರು ಆರಂಭವಾಗುವ ಜಾಗಕ್ಕೆ ಸರಿಯಾಗಿ ಕಿರುಬೆರಳ ತುದಿ ಗಾತ್ರದ ದಟ್ಟ ಮಚ್ಚೆಯೊಂದಿದೆ ಹಿಮವಂತನಿಗೆ. ಚಕ್ಕನೆ ಎದ್ದು ಹೋಗಿ ಒಂದು ಸಲ ಆ ಮಚ್ಚೆಯನ್ನು ಮುದ್ದಾಡಿಬಿಡಬೇಕೆನ್ನಿಸಿತು. ಕುಳಿತಲ್ಲೇ ಸರಿದಾಡಿದಳು ಪ್ರಾರ್ಥನಾ. ಆವೇಶಕ್ಕೆ ಕರಗುವ ವ್ಯಕ್ತಿತ್ವವೇ ಅಲ್ಲ ಹಿಮವಂತನದು. ಅವನು ಹೆಸರಿಗೆ ಹಿಮವಂತ ಅಷ್ಟೇ. ಸಂಯಮದ ವಿಷಯದಲ್ಲಿ ಕಲ್ಲು ಬಂಡೆ. ಅವನ ಜಾಗದಲ್ಲಿ ಮತ್ತೊಬ್ಬ ಗಂಡಸಿದ್ದಿದ್ದರೆ ಇಷ್ಟು ಹೊತ್ತಿಗೆ ಆ ಹರವಾದ ಎದೆಯ ಮೇಲೆ ತಾನು ಮುಖವಿಕ್ಕಿ ಮಲಗಿ ಕಾಲವೇ ಆಗಿರುತ್ತಿತ್ತು. ಒಂದೇ ಒಂದು ಸಲ ಎದ್ದು ಹೋಗಿ ಹಿಮವಂತನ ಬೆನ್ನು ಉಳ್ಳೋಣವೆಂದುಕೊಂಡಳು. ಧೈರ್ಯವಾಗಲಿಲ್ಲ. ಅವಳು ಜಾಜಿಯ ಕೊನೆಯ ಬಿಡಿಹೂವನ್ನು ಮಾಲೆಗೆ ಸುತ್ತಿ ದಾರದ ಎಳೆಯನ್ನು ಹಲ್ಲಿನಲ್ಲಿ ಭಟ್ಟನೆ ತುಂಡರಿಸುವ ಹೊತ್ತಿಗೆ ಹಿಮವಂತನ ಸ್ನಾನ ಮುಗಿದೇ ಹೋಗಿತ್ತು.
ಅವತ್ತು ಹಿಮವಂತ್ ತುಂಬ ಉಲ್ಲಸಿತನಾಗಿದ್ದ. ಮನೆಯಿಂದ ಹೊರಬೀಳುವಾಗ ಪ್ರಾರ್ಥನಾಳೆಡೆಗೊಮ್ಮೆ ಬೆಳದಿಂಗಳಿನಷ್ಟು ತಂಪನೆಯ ಕಣ್ಣುಗಳಲ್ಲಿ ನೋಡಿ, ಹೋಗಿ ಬತ್ತೇನೆ, ಮಧ್ಯಾಹ್ನದ ಊಟಕ್ಕೆ ಕಾಯಬೇಡ. ಸಂಜೆ ಮಾತ್ರ ಬೇಗನೆ ಬರುತ್ತೇನೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಲೆಟರ್ ಅಂತ ಮೃದುವಾಗಿ ಹೇಳಿ ಕೋಣೆಯಿಂದ ಹೊರಬಿದ್ದ. ಪ್ರಾರ್ಥನಾಳ ಮನಸ್ಸು ಮಳೆಗೆ ನೆನೆದ ಗರಿಕೆಯನ್ನು ಅಕ್ಕರೆಯಿಂದ ತಿಂದ ಮೊಲದಂತಾಗಿತ್ತು. ಅವತ್ತು ಅವಳು ನಂದಕ್ಕನ ಮನೆಗೂ ಹೋಗದೆ ಕೋಣೆಯಲ್ಲೇ ಉಳಿದಳು. ಇಡೀ ಹಗಲು ದಿವ್ಯವಾದ ಕನಸುಗಳಲ್ಲಿ ಕಳೆದು ಹೋಗಿದ್ದಳು. ಹಿಮವಂತನದು ಜೀವ ಜಗ್ಗುತ್ತಿತ್ತು. ಗಾಡಿಕೊಪ್ಪದಲ್ಲಿ ಪ್ಲಾಟುಗಳ ಅಳತೆ ಮಾಡಿಸಿ ಉದುರು ಸುಣ್ಣದ ಸಾಲುಗಳನ್ನು ಹಾಕಿಸುತ್ತಿದ್ದವನು ಇದ್ದಕ್ಕಿದ್ದಂತೆ ಅದೆಲ್ಲ ಕೆಲಸ ಕೈಬಿಟ್ಟು ಒಮ್ಮೆ ಪ್ರಾರ್ಥನಾಳ ಬಳಿಗೆ ಓಡಿಬಿಡೋಣವೇ ಅಂದುಕೊಳ್ಳುತ್ತಿದ್ದ. ಪ್ರಾರ್ಥನಾ ಹಾಸ್ಪಿಟಲ್ ಕರಾರುವಾಕ್ಕಾಗಿ ಎಲ್ಲಿ ಕಟ್ಟಬೇಕು ಎಂಬುದನ್ನು ಮೊದಲೇ ನಿಗದಿ ಮಾಡಿಕೊಂಡಿದ್ದ ಹಿಮವಂತ ಆ ಜಾಗಕ್ಕೆ ಸುತ್ತಲೂ ಗೆರೆ ಹಾಕಿ ಉದುರು ಸುಣ್ಣದ ಪುಡಿಯ ಸಾಲುಗಳನ್ನು ಹಾಕಿಸುತ್ತ ನಿಂತಾಗ ಅದೇಕೋ ಇದ್ದಕ್ಕಿದ್ದಂತೆ ಭಾವುಕನಾಗಿಬಿಟ್ಟ. ಅವನಿಗೆ ಅರಿಯದೆ ಕಣ್ಣಲ್ಲಿ ನೀರಾಡಿದವು. ದೇವರು ಅಂದುಕೊಂಡಿದ್ದಾಳೆ ತನ್ನನ್ನು ಯಾವ ದೈವತ್ವವಿದೆ ತನ್ನಲ್ಲಿ? ನೆಲೆಯಿಲ್ಲದೆ, ಆಸರೆಯಿಲ್ಲದೆ, ಕಡೆಯ ಪಕ್ಷ ಪ್ರೀತಿಯ ನೆರಳು ಇಲ್ಲದೆ ಭಗಭಗ ಉರಿಯುವ ಬಯಲಿನಂತಹ ಬದುಕನ್ನು ಈತನಕ ಬಾಳಿಕೊಂಡು ಬಂದವನು ತಾನು ಹೊರಗಿನ ಜಗತ್ತಿಗೆ ಕಾಣುವ ತನ್ನ ಕಾಠಿಣ್ಯ, ದಿಟ್ಟತನ, ದೃಢತೆ ಮತ್ತು ಮೌನಗಳು ತನ್ನ ಆಂತರ್ಯದಲ್ಲಿ ಖಂಡಿತ ಇಲ್ಲ. ತಾನು ಹೆಜ್ಜೆಗೊಮ್ಮೆ ಕುಸಿದು ಬೀಳುವ ಅತಿ ಸಾಮಾನ್ಯ ಮನುಷ್ಯ. ದೈವತ್ವವನ್ನು ಅದೆಲ್ಲಿಂದ ತಂದುಕೊಳ್ಳಲಿ? ಪ್ರಾರ್ಥನಾ? ನಾನೊಬ್ಬ ಮಾಮೂಲಿ ಮನುಷ್ಯನಾದರೆ ಸಾಕು. ಮುಗ್ಗರಿಸಿ ಬಿದ್ದಾಗ ನನಗೆ ನಾನೇ ನಿತ್ತರಿಸಿಕೊಂಡು ಎದ್ದು ನಿಲ್ಲುವಷ್ಟು ಬಲಿಷ್ಠನಾದರೆ ಸಾಕು. ಇವತ್ತು ನನ್ನ ಸುತ್ತ ನನ್ನ ಶಕ್ತಿ ವರ್ಧನೆಗೆಂದೇ ಇಷ್ಟೊಂದು ಕನಸುಗಳನ್ನು ಕಟ್ಟಿಕೊಳ್ಳುತ್ತಿದ್ದೇನೆ. ಅವೆಲ್ಲವುಗಳ ಸಾಕಾರವೇ ನೀನು ಪ್ರಾರ್ಥನಾ. ನನ್ನನ್ನು ನಿನ್ನೆಲ್ಲ ಪ್ರೀತಿಯ ನೆರವಿನಿಂದ ಮನುಷ್ಯನನ್ನಾಗಿ ಮಾಡು. ಅಷ್ಟು ಸಾಕು. ತುಂಬ ಹೊತ್ತು ಬಿಸಿಲಲ್ಲಿ ನಿಂತಿದ್ದವನು ಆನಂತರ ಅಲ್ಲೇ ಬಯಲಿನಲ್ಲಿದ್ದ ಮೋಟು ಮರವೊಂದರ ನೆರಳಿಗೆ ನಿಂತು ಅದೆಲ್ಲ ಮಾತನ್ನು ತನಗೆ ತಾನೇ ಎಂಬಂತೆ ಹೇಳಿಕೊಂಡ. ಮಧ್ಯಾಹ್ನದ ಊಟಕ್ಕೆ ಮನೆಗೆ ಹೋಗುವ ಬದಲು ಪಕ್ಕದ ತೋಟದವರಿಂದಲೇ 2 ಎಳನೀರು ಕೇಳಿ ಇಳಿಸಿಕೊಂಡು ಕುಡಿದು ಊಟವಾಯಿತು ಅನ್ನಿಸಿದ. ಇನ್ನೇನು ಸಾಯಂಕಾಲ ಆವರಿಸಿಕೊಂಡು ಅವನು ಗಾಡಿಕೊಪ್ಪದ ಜಮೀನಿನಿಂದ ಹೊರಬೀಳಬೇಕು. ಅಷ್ಟರಲ್ಲಿ ಶಾಂತಪ್ಪ ಸ್ಕೂಟರಿನ ಮೇಲೆ ಬಂದು ಹಿಮವಂತನೆದುರಿಗೆ ಅದನ್ನು ನಿಲ್ಲಿಸಿದ. ಜಮೀನಿನ ಉದ್ದಗಲಕ್ಕೂ ಸುಣ್ಣದ ಪುಡಿಯಲ್ಲಿ ಮೂಡಿದ ಪ್ಲಾಟುಗಳ ವಿಂಗಡಣೆ ಶಾಂತಪ್ಪನ ಕಣ್ಣಿಗೆ ವಿಶಾಲವಾದ ನಕಾಶೆಯಂತೆ ಕಾಣಿಸುತ್ತಿತ್ತು. ಮುಖದಲ್ಲಿ ಯಾವುದೋ ಆನಂದ. ಅಂದ್ಯಂಡಿದ್ದನ್ನ ಮಾಡೋ ತನ್ನ ಸುಮ್ಮಿರೋ ಜೀವ ಅಲ್ಲ ನೋಡು ಹೇಮಣ್ಣ ನಿಂದು ಅಂದವನೇ ಅಕ್ಕರೆಯಿಂದ ಹಿಮವಂತನ ಬೆನ್ನು ದಡವಿದ. ಆಮೇಲೆ ಯಾವುದೇ ಪೂರ್ವಪೀಠಿಕೆ ಇಲ್ಲದೆ ಜುಬ್ಬಾದ ಜೇಬಿನಿಂದ 50ರ ನೋಟುಗಳಿದ್ದ 5,000 ರೂಪಾಯಿಗಳ ಕಂತೆಯೊಂದನ್ನು ತೆಗೆದು ಇದನ್ನಿಟ್ಟ ಎಂದಷ್ಟೇ ಹೇಳಿ ಹಿಮವಂತನ ಕೈಗಿಟ್ಟ. ಯಾತಕ್ಕಿದು? ಕೇಳಿದ ಹಿಮವಂತ. ಇವತ್ತಿನ ತನ್ಕ ಬರೀ ಉದ್ದರಿ ಮಾತೇ ಆಯಿತು. ನಿನಗೆ ಏನೇನೂ ಕೊಟ್ಟಿಲ್ಲ. ನಿಮ್ಮ ನಂದಕ್ಕೆ ಬೈತಿದ್ದು. ವಯಸ್ಸಿಗೆ ಬಂದ ಹುಡುಗರು ಏನು ಉಡ್ತಾರೋ ಅವರಿಗೊಂದಿಷ್ಟು ದುಡ್ಡು ಕೊಡಬಾರದ ಅಂತಿದ್ದು. ಗಂಡಸ್ರು ನಾವು ನಮಗೆ ಇದೆಲ್ಲ ತೋಚದಿಲ್ಲ ನೋಡು ಅಂದ ಶಾಂತಪ್ಪ. ಉನ್ಕೆ ಉಡೋಕೆ ಅಂತ ನಾನು ಈ ಕೆಲಸಕ್ಕೆ ಬದ್ದಿಲ್ಲ. ನಿಮಗದು ಚೆನ್ನಾಗಿ ಗೊತ್ತಿದೆ. ನಾಳೆ ಪ್ರಾರ್ಥನಾ ಕಾಲೇಜಿಗೆ ಸೇರಬೇಕು ಅಂದ್ರೆ ಅದರ ಹಿಂದಿನ ರಾತ್ರಿ ಬಂದು ನಿಮ್ಮನ್ನ ಹಣ ಕೇಳೀನಿ. ಅಲ್ಲಿ ತನ್ಕ ನಿಮ್ಮ ಹತ್ತಿರವೇ ಇರಲಿ. ದೊಡ್ಡ ಕಾಲೇಜು, ದೊಡ್ಡ ಓದು, ಎಷ್ಟು ಖರ್ಚಾಗುತ್ತೋ ಏನೋ. ಈಗಲೇ ನಿಮ್ಮ ಹತ್ರ ದುಡ್ಡಿಸ್ಕೊಳ್ಳೋದು ಬ್ಯಾಡ ಅನ್ಕಂಡಿದೀನಿ. ಹಣವನ್ನು ಹಿಂತಿರುಗಿಸಲು ಹೋದ ಹಿಮವಂತ್, ಓ ಸುಮ್ಮಿರಪ್ಪ, ನಾನೇನು ಇದನ್ನ ಸಂಬಳ ಅಂತ ಕೊಡ್ಲಿಲ್ಲ, ಸಾಲ ಅಂತ ಕೊಡ್ಲಿಲ್ಲ. ಈ ಹುಡ್ಲಿ ಓದಿನ ಜವಾಬ್ದಾರಿ ನಮಗಿಲ್ಲ. ನಮ್ ಮಗಳು ಡಾಕ್ಟರಾಗಬೇಕು ಅನ್ನೋದು ನಮಗಿಲ್ವೇನು? ಸುಮ್ಮೆ ಇಟ್ಟೋ ದುಡ್ಡು. ಅಲ್ಲೇ ನಿಂತರೆ ಮಾತು ಬೆಳೆದೀತೆನ್ನಿಸಿ ಸ್ಕೂಟರು ಹತ್ತಿ ಹೋಗಿಯೇ ಬಿಟ್ಟ ಶಾಂತಪ್ಪ. ಹಿಮವಂತ್ನ ಉಲ್ಲಾಸಕ್ಕೆ ಪಾರವೇ ಇರದಾಯಿತು. ಇದು ಸಂಬಳವಲ್ಲ, ಸಾಲವೂ ಅಲ್ಲ, ತನ್ನ ದುಡಿಮೆಯ ಮೊದಲ ಪ್ರತಿಫಲ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಸಂಜೆ ಸಮಾಪ್ತಿಯಾಗುವುದರೊಳಗಾಗಿ ಮನೆ ತಲುಪಿದ ಅವನು ಅದಾದ ಅರ್ಧ ಗಂಟೆಯೊಳಗಾಗಿ ಪ್ರಾರ್ಥನಾಳೊಂದಿಗೆ ಜ್ಯುಯಿಲಾಕ್ ಹೋಟೆಲಿನ ತಂಪು ಕೋಣೆಯಲ್ಲಿ ಕುಳಿತು ಹರಟುತ್ತಿದ್ದ. ಅನೇಕ ದಿನಗಳ ನಂತರ ಅವರಿಬ್ಬರು ಅಷ್ಟೆಲ್ಲ ರುಚಿಯಾದ ತಿಂಡಿ ತಿಂದಿದ್ದರು. ಕಾಫಿ ಕುಡಿಯುವಾಗ ತುದಿಗಣ್ಣಲ್ಲಿ ಅವನನ್ನೇ ನೋಡಿದ ಪ್ರಾರ್ಥನಾಳಿಗೆ ಹಿಮವಂತನ ತುಟಿಯ ತುದಿಯಲ್ಲೂ ಒಂದು ವಿನಾಕಾರಣದ ನಗೆಯಿದೆ ಅನ್ನಿಸಿತು. ತಿಂಡಿ ಮುಗಿಸಿದ ನಂತರ ಅವನು ಪ್ರಾರ್ಥನಾಳನ್ನು ತನ್ನ ಪರಿಚಯದವರ ಬಟ್ಟೆ ಅಂಗಡಿಗೆ ಕರೆದೊಯ್ದು ಕನಕಾಂಬರದ ಬಣ್ಣದ ಸೀರೆ ಕೊಡಿಸಿದ. ಹೆರಳಲ್ಲಿ ಮುಂಜಾನೆಯ ಜಾಜಿ ಇಣುಕುತ್ತಿದ್ದರೂ ರಸ್ತೆ ಬದಿಯಲ್ಲಿ ಅವಳಿಗೆ ಮೊಳಮೊಳ ಮಲ್ಲಿಗೆ ಹೂವು ಕೊಡಿಸಿದ. ಮೊದಲ ಬಾರಿಗೆ ಅವರಿಬ್ಬರೂ ಆಟೋರಿಕ್ಷಾದಲ್ಲಿ ಮನೆಗೆ ಬಂದಿದ್ದರು. ಇಬ್ಬರಿಗೂ ಹಸಿವೇ ಇರಲಿಲ್ಲ. ಅದೇಕೋ ಅವತ್ತು ಹಗಲು ಅವಶ್ಯಕತೆಗಿಂತ ಸುದೀರ್ಘವಾಗುತ್ತಿದೆ ಎನ್ನಿಸಿತ್ತು. ಕೋಣೆಯಲ್ಲಿ ದೀಪ ಹೊತ್ತಿಸಿ ಮಾತಿಗೆ ಕುಳಿತರೆ ತಾವಿಬ್ಬರೂ ಆಡಬೇಕಾದ ಮಾತೊಂದರ ಹೊರತಾಗಿ ಮತ್ತೆಲ್ಲವನ್ನೂ ಆಡುತ್ತಿದ್ದೇವೆ ಅನ್ನಿಸತೊಡಗಿತು. ತೀರಾ ಅವನೆದ್ದು ದೀಪವಾರಿಸುವ ಮುನ್ನ, ಹಿಮೂ, ಇವತ್ತೊಂದಿವ್ರು ಪೆಟ್ಟಿಕೋಟ್ ಮೇಲೆ ನಿನ್ನ ಜುಬ್ಬ ಹಾಕ್ಕೊಂಡು ಮಲಕ್ಕೊಳ್ಳಲ? ನಂಗ್ಯಾಕೋ ಹಾಗನ್ನಿಸ್ತಿದೆ ವಿನಂತಿಸಿದಳು ಪ್ರಾರ್ಥನಾ. ಹಿಮವಂತ್ 5 ನಿಮಿಷದ ಮಟ್ಟಿಗೆ ಕೋಣೆಯಿಂದ ಹೊರ ನಡೆದು ತೋಟದಲ್ಲಿ ನಿಂತಿದ್ದು ಪ್ರಾರ್ಥನಾ ಬಾಗಿಲು ತೆರೆದ ಮೇಲೆ ಒಳಕ್ಕೆ ಬಂದ.
ಅದೇ ಸುಕ್ಕಿಲ್ಲದ ಚಾಪೆ, ಶುಭ್ರ ಹೊದಿಕೆಯ ದಿಂಬು, ಕಾಲುಗಳ ಬಳಿ 2 ತೆಳ್ಳಗಿನ ಹೊದಿಕೆ. ಒಂದೇ ವ್ಯತ್ಯಾಸವೆಂದರೆ ಅವತ್ತು ದಿಂಬಿನ ಮೇಲೆ ಮೂಲೆಯಲ್ಲಿ ಮಲ್ಲಿಗೆಯ ದಂಡೆಯಿತ್ತು. ದೀಪವಾರಿದ ನಂತರ ಕೊಂಚ ಹೊತ್ತು ಇಬ್ಬರೂ ಮಾತನಾಡಲಿಲ್ಲ. ಒಬ್ಬರಿಗೊಬ್ಬರು ಬೆನ್ನ ಮಾಡಿಕೊಂಡು ಮಲಗಿದ್ದರು. ಆದರೆ ನಿದ್ದೆ ಬರುವ ಛಾನು ಇಬ್ಬರಿಗೂ ಇರಲಿಲ್ಲ. ಒಂದೇ ಒಂದು ಸಲ ಹಿಂದಕ್ಕೆ ತಿರುಗಿ ಪ್ರಾರ್ಥನಾಳನ್ನು ತೋಳಲ್ಲಿ ಬಳಸಿಕೊಂಡು, ನಿನ್ನ ಪತ್ರಕ್ಕೆ ಈ ನಿರ್ನಿದ್ರೆಯ ನಿಮಿಷಗಳಲ್ಲಿ ಉತ್ತರ ಕೊಟ್ಟು ಬಿಡಲೇನೆ ಹುಡುಗಿ ಅಂತ ಹಿಮವಂತ್ ಆಲೋಚಿಸುತ್ತಿದ್ದ ಕ್ಷಣದಲ್ಲೇ ಹಿಮು ಅಂದಳು ಪ್ರಾರ್ಥನಾ. ನಿನ್ನನ್ನು ಪ್ರೀತಿಸ್ತೀನಿ ಅಂತ ನಂಗೆ ಒಂದೇ ಒಂದು ಸಲ ಹೇಳೋಕೆ ನಿನಗೆ ಕಷ್ಟವಾಗ್ತದ ಹಿಮು? ಅವನೆಡೆಗೆ ತಿರುಗುತ್ತಾ ಕೇಳಿದಳು ಪ್ರಾರ್ಥನಾ. ಒಂದು ಕ್ಷಣದ ಮಟ್ಟಿಗೆ ಆ ಕೋಣೆಯಲ್ಲಿ ಕಾಲ ಸ್ತಂಭಿಸಿದಂತಾಯಿತು. ಹಿಮವಂತ ಅವಳಿಗೆ ಉತ್ತರ ನೀಡುವ ಬದಲು ನಿಧಾನವಾಗಿ ಅವಳ ಭುಜದ ಸುತ್ತ ಕೈ ಹಾಕಿ ತನ್ನೆಡೆಗೆಳೆದು ತಬ್ಬಿಕೊಂಡ. ಅವನ ಕೈ ಪ್ರಾರ್ಥನಾಳ ಬೆನ್ನ ಇಳಿಜಾರಿನ ಮೇಲೆ ಸರಿದಾಡಿತು. ಹಿಮವಂತನ ಬಿಸಿಯುಸಿರು, ಬಲಿಷ್ಠ ಎದೆಯ ಏರಿಳಿತ ಮತ್ತು ಅವನ ದೇಹದಿಂದ ಹೊಮ್ಮತೊಡಗಿದ ಮಳೆಬಿದ್ದ ನೆಲದ ವಾಸನೆಯಂತಹ ಮೈಘಮ ಪ್ರಾರ್ಥನಾಳನ್ನು ಸಂಪೂರ್ಣವಾಗಿ ಮೈಮರೆಯುವಂತೆ ಮಾಡಿದ್ದವು. ಹಿಮು ಹಿಮು ಎಂದು ಬಿಕ್ಕುತ್ತಲೇ ಅವಳು ಅವನ ಎದೆಯ ಪೊದೆಗೂದಲಿನಲ್ಲಿ ಮುಖ ಹುದುಗಿಸಿ ಮತ್ತಳಾಗತೊಡಗಿದಳು. ಶ್ರುತಿಗೊಂಡ ದೇಹಗಳಿಗೆ ಅದು ಕಟ್ಟೆಯೊಡೆಯುವ ಸಮಯ.